ಗರ್ಭಗುಡಿ ತಾಣದಲ್ಲಿರುವ ಸರ್ಕಾರಿ ಶಾಲೆ ವ್ಯವಸ್ಥೆ ಯಾವ ಥರ ಇದೆ ಅಂತ ಒಂದ್ಸತಿ ನೋಡ್ಕೊಂಬನ್ನಿ. ಓಕೆನಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿಲ್ ಕನ್ನಡಿಗ. ಇವತ್ತೊಂದು ನಿಮಗೆ ಸೂಪರ್ ಆಗಿರೋ ವ್ಯೂ ತೋರಿಸ್ತೇನೆ, ಆಯಿತಾ? ನೋಡಿ, ಇಲ್ಲಿ ಇರೋ ವ್ಯೂನ ಬೆಳಗ್ಗೆನೆ ಜಾಗಿಂಗ್ ಅಂತ ಬಂದಿದ್ದೆ. ಇಲ್ಲಿರೋ ವ್ಯೂನ ನೋಡಿ ನನಗೂ ತುಂಬಾ ಖುಷಿ ಆಯಿತು. ಈ ಥರ ವ್ಯೂ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮಾರ್ನಿಂಗ್ ನೋಡೋಕೆ ನನಗಂತೂ ತುಂಬಾ ಇಷ್ಟ. ಹಂಗೆ ಜಾಗಿಂಗ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಏನಪ್ಪ ಅಂದರೆ ಇಲ್ಲಿ ಒಂದು ಸರ್ಕಾರಿ ಶಾಲೆ ತೋರಿಸ್ತೀವಿ. ಈ ಸರ್ಕಾರಿ ಶಾಲೆ ವ್ಯವಸ್ಥೆ ನೋಡಿ ನಿಮಗೆ ಕೂಡ ಅನಿಸುತ್ತೆ ಈ ಶಾಲೆಯಲ್ಲಿ ಯಾರಾದರೂ ಹುಡುಗರು ಇನ್ನೂ ಓದ್ತಿದ್ದಾರಾ ಅಂತ. ಯಾರಾದರೂ ಅಧಿಕಾರಿಗಳು ನೋಡ್ತಿದ್ರೆ ಪ್ಲೀಸ್ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಓಕೆನಾ? ಶಾಲೆ ಒಳಗೆ ನೋಡಿ ಸರಿಯಾದ ವ್ಯವಸ್ಥೆ ಇಲ್ಲ, ಎಲ್ಲ ಕಂಬಿಗಳೆಲ್ಲ ಕಾಣಿಸ್ತಿದ್ದಾವೆ. ಅಂದರೆ ನೋಡಿ ಈ ಥರ ಇದ್ರೂ ಈ ಶಾಲೆಯಲ್ಲಿ ಮತ್ತೆ ಇನ್ನೂ ಹುಡುಗರು ಓದ್ತಿದ್ದಾರೆ. ಅಂದರೆ ನೋಡಿ ಶಾಲೆ ವ್ಯವಸ್ಥೆ ಗೋಡೆಗಳೆಲ್ಲ ಬಿರುಗ್ಬಿಟ್ಟಿದೆ. ಹಂಗೆ ಯಾವಾಗ ಬೀಳುತ್ತಂತಾನೂ ಗೊತ್ತಿಲ್ಲ. ಮಳೆ ಬಂದ್ರೂ ಹೆಂಗಿರುತ್ತೆ ಅದು ಕೂಡ ಗೊತ್ತಿಲ್ಲ. ಏನಾದರೂ ಸ್ವಲ್ಪ ಜೋರಾಗಿ ಮಳೆ ಬಂದ್ರೂ ಕೂಡ ನೋಡಿ ಗೋಡೆ ಎಲ್ಲ ಬಿರುಗ್ಬಿಟ್ಟಿದೆ. ನಮ್ಮೂರಿನಲ್ಲಿರುವ ಸರ್ಕಾರಿ ಶಾಲೆಯ ವ್ಯವಸ್ಥೆ ಈ ಥರ ಇದೆ. ನಿಮ್ಮೂರಲ್ಲಿ ಹೆಂಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಹೋಗೋಣ, ನಿಮ್ಮೂರಲ್ಲಿ ಕೂಡ ಚೆನ್ನಾಗಿದ್ರೆ ಪ್ಲೀಸ್ ಈ ಗರ್ಭಗುಡಿ ತಾಣದಲ್ಲಿರುವ ಸರ್ಕಾರಿ ಶಾಲೆಯನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಅಂತ ನಾನು ಎಲ್ಲರಿಗೆ ಕೇಳ್ಕೊತೀನಿ. ಓಕೆನಾ? ಮತ್ತು ಏನಪ್ಪ ಅಂದರೆ ಈ ವಿಡಿಯೋನ ಸ್ವಲ್ಪ ಅಧಿಕಾರಿಗಳಿಗೆ ಶೇರ್ ಮಾಡಿ. ವಿಡಿಯೋ ನೋಡ್ಕೊಂಡಾದರೂ ಅವ್ರಿಗೆ ಕರುಣೆ ಬರಲಿ. ಓಕೆನಾ? ಬಾಯ್.